ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ತಮಿಳುನಾಡಿನ ರಾಜಕೀಯ ಬೆಳವಣಿಗೆಗಳು ಕ್ಷಣಕ್ಕೊಂದು ತಿರುವು ಪಡಿತಾ ಎಲ್ಲಿಂದ ಶುರುವಾಗಿದ್ವೋ ಈಗ ಅಲ್ಲಿಗೆ ಮತ್ತೆ ಬಂದು ನಿಂತಂತೆ ಕಾಣ್ತಾ ಇವೆ. ತಳಪತಿ ವಿಜಯ್ ಹೊಸ ಸರ್ಕಾರ ರಚನೆ ಮಾಡ್ತಾರೆ, ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋ ಮಾತುಗಳು ಮತ್ತೆ ಹುಸಿಯಾಗಿವೆ. ಅಲ್ಲಿಗೆ ಎರಡನೇ ಬಾರಿ ವಿಜಯ್ ಪ್ರಮಾಣ ವಚನ ಮುಂದೂಡಲ್ಪಡ್ತಾ ಇದೆ. ಎಲ್ಲ ಹಾಗೆ ಹೋಯ್ತು ಅನ್ನೋ ಹಂತದಲ್ಲಿ ಅಲ್ಲಿ ಬಹುಮತಕ್ಕೆ 2 ಸ್ಥಾನಗಳು ಕಡಿಮೆ ಬಿದ್ವು. ನಿನ್ನೆಯವರೆಗೆ ವಿಜಯ್ಗೆ ಬೆಂಬಲ ಕೊಡೋದಕ್ಕೆ ಸಿದ್ಧ ಅನ್ನೋ ಥರ ಮಾತಾಡ್ತಾ ಇದ್ದ ವಿಸಿಕೆ ಕಡೆ ಕ್ಷಣದಲ್ಲಿ ಯೂಟರ್ನ್ ತಗೊಳ್ತು ಮತ್ತು ಈಡೇರದ ಬಯಕೆಗಳು ಅಂತಾರಲ್ಲ, ಆ ಥರದ ಬಯಕೆಗಳನ್ನು ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ದು ವಿಜಯ್ಗೆ ನುಂಗಲಾಗದ ತುತ್ತಾಗ್ತಾ ಹೋಯಿತು. ಇದೆಲ್ಲವನ್ನ ನೋಡ್ತಾ ಇದ್ರೆ 1997ರಲ್ಲಿ ಪಾರ್ಲಿಮೆಂಟಲ್ಲಿ ಪ್ರಮೋದ್ ಮಹಾಜನ್ ಮಾಡಿದ್ದ ಭಾಷಣ ಮತ್ತೆ ನೆನಪಾಗ್ತಾ ಇದೆ ಮತ್ತು ನಿಜ ಆಗ್ತಾ ಇದೆ ಅಂತ ಸಾಕಷ್ಟು ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಮತ್ತು ಆ ಭಾಷಣದ ತುಣುಕು ಈಗ ವೈರಲ್ ಕೂಡ ಆಗ್ತಾ ಇದೆ. ಹಾಗಾದರೆ ತಮಿಳುನಾಡಿನ ಬೆಳವಣಿಗೆಗಳೇನು, ಪ್ರಮೋದ್ ಮಹಾಜನ್ ಏನು ಹೇಳಿದರು, ರಾಜಕೀಯ ವಿಡಂಬನೆಗಳು ಹೇಗೆಲ್ಲ ಇರುತ್ತವೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಪ್ರಜಾಪ್ರಭುತ್ವದ ಬಗ್ಗೆ ಹೇಳುವಾಗ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಅಂತೆಲ್ಲ ಹೇಳ್ತಾರೆ. ಆದರೆ ಬಹಳಷ್ಟು ಬಾರಿ ಅದು ನಿಜ ಆಗುತ್ತೆ ಅಂತೇನಲ್ಲ. ನಾವು ನಮ್ಮ ನಾಯಕರನ್ನು ನಾವೇ ಆಯ್ಕೆ ಮಾಡ್ಕೋತೀವಿ ಅಂತ ಅಂದ್ಕೊಂಡಿದ್ದೀವಿ, ಆದರೆ ನಮಗೆ ಗೊತ್ತಿಲ್ಲದೆ ಅಲ್ಲಿ ಬೇರೆ ಏನೇನೋ ಪ್ರಭಾವ ಬೀರೋದಕ್ಕೆ ಶುರು ಮಾಡುತ್ತವೆ. ಆದರೂ ಬಹುಮತಕ್ಕೆ ನಮ್ಮಲ್ಲಿ ಬೆಲೆ ಇದೆ. ಹೀಗಾಗಿ ಹೆಂಗಾದರೂ ಸರಿ ಯಾರು ಹೆಚ್ಚು ಸ್ಥಾನಗಳನ್ನು ಗೆಲ್ತಾರೋ ಅವರು ಸರ್ಕಾರ ರಚನೆಯನ್ನು ಮಾಡ್ತಾರೆ. ಆದರೆ ಅದು ಕೂಡ ಬಹಳಷ್ಟು ಬಾರಿ ಹಾಗೇ ಆಗುತ್ತೆ ಅಂತೇನಲ್ಲ. ಈಗ ತಮಿಳುನಾಡಿನ ಪರಿಸ್ಥಿತಿ ನೋಡಿ. ಅಲ್ಲಿ ವಿಜಯ್ ಕಾಂಗ್ರೆಸ್ ಮಾತು ಕೇಳಕಂಡು ಕೆಟ್ಟರು. ರಾಜ್ಯಪಾಲರನ್ನ ಭೇಟಿಯಾದಾಗ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಸರ್ಕಾರ ರಚನೆಗೆ ಅವಕಾಶವನ್ನು ಕೇಳಿದರೆ ಸಮಸ್ಯೆ ಇರ್ತಾ ಇರಲಿಲ್ಲ. ಆದರೆ ಕಾಂಗ್ರೆಸ್ ಬೆಂಬಲ ಪತ್ರವನ್ನು ಕೊಟ್ಟು ಸಮ್ಮಿಶ್ರ ಸರ್ಕಾರ ರಚನೆ ಮಾಡ್ತೀವಿ ಅಂತ ಹೇಳಿದ್ದು ಸಮಸ್ಯೆಗೆ ಕಾರಣ ಆಯಿತು ಅಂತ ಹೇಳಲಾಗ್ತಾ ಇದೆ. ಅದೇನೇ ಇರಲಿ, ಅತಿ ದೊಡ್ಡ ಪಕ್ಷವಾಗಿ ಆಯ್ಕೆಯಾದ ನಂತರ ಕೂಡ ವಿಜಯ್ ಸರ್ಕಾರ ರಚನೆ ಅನ್ನೋದು ವಿಳಂಬ ಆಗ್ತಾ ಇದೆ. ಅಲ್ಲಿ ಬರೀ 2 ಸೀಟುಗಳನ್ನು ಗೆದ್ದ ಪಕ್ಷ ಒಂದು 108 ಸೀಟುಗಳನ್ನು ಗೆದ್ದ ಪಕ್ಷಕ್ಕೆ ನಕ್ಷತ್ರ ತೋರಿಸ್ತಾ ಇದೆ. ಈಗ ವಿಸಿಕೆಯ ಬೆಂಬಲ ಸಿಕ್ಕರೆ ವಿಜಯ್ ಸರ್ಕಾರ ರಚನೆಯನ್ನು ಮಾಡಬಹುದು. ಕಮ್ಯುನಿಸ್ಟರು ವಿಜಯ್ಗೆ ಈಗಾಗಲೇ ಬಾಹ್ಯ ಬೆಂಬಲವನ್ನು ಕೊಟ್ಟಿದ್ದಾರೆ. ಹಾಗೆ ವಿಸಿಕೆ ಕೂಡ ನಾವು ವಿಜಯ್ಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿತ್ತು. ಆದರೆ ಕಡೆಯ ಕ್ಷಣದಲ್ಲಿ ಅವರು ಉಲ್ಟಾ ಹೊಡೆಯೋದಕ್ಕೆ ಶುರು ಮಾಡಿದರು. ಅದಕ್ಕೆ ಕಾರಣ ಅವರ ಬೇಡಿಕೆಗಳಿಗೆ ವಿಜಯ್ ಓಕೆ ಹೇಳೋದಕ್ಕೆ ವಿಳಂಬ ಮಾಡಿದರು ಅನ್ನೋದು. ಇಲ್ಲಿ ವಿಸಿಕೆ ಇಟ್ಟ ಬೇಡಿಕೆಗಳೇನು ಸಾಮಾನ್ಯ ಬೇಡಿಕೆಗಳಾಗಿರಲಿಲ್ಲ. ಮೊದಲನೆಯದ್ದು ವಿಸಿಕೆಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅನ್ನೋದು. ಗೆಳೆಯರೆ, 108 ಸ್ಥಾನಗಳನ್ನು ಗೆದ್ದು 5 ಕಾಂಗ್ರೆಸ್ ಶಾಸಕರ ಬೆಂಬಲವನ್ನು ಪಡ್ಕೊಂಡು 4 ಕಮ್ಯುನಿಸ್ಟ್ ಶಾಸಕರ ಬೆಂಬಲ ಸಿಕ್ಕ ನಂತರ ಕೂಡ 2 MLAಗಳನ್ನು ಗೆಲ್ಲಿಸಿಕೊಂಡಿರೋ ಪಕ್ಷಕ್ಕೆ ಉಪಮುಖ್ಯಮಂತ್ರಿಯ ಸ್ಥಾನ ಕೊಡಬೇಕು ಅಂದ್ರೆ ಪಾಪ 108 ಸ್ಥಾನ ಗೆದ್ದವರ ಗತಿ ಏನಾಗಬೇಡ. ಇನ್ನು ಬೇಡಿಕೆ ಇಷ್ಟೇನಾ? ಎರಡನೇ ಬೇಡಿಕೆ ಏನು ಅಂದ್ರೆ ವಿಸಿಕೆಗೆ ಮಂತ್ರಿ ಸ್ಥಾನ ಕೂಡ ಬೇಕು. ಇಲ್ಲಿ ವಿಜಯ್ ವಿಸಿಕೆಗೆ ನಗರಾಭಿವೃದ್ಧಿ ಸಚಿವ ಸ್ಥಾನವನ್ನ ಕೊಡೋದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ರು. 2 MLAಗಳಿರೋ ಪಕ್ಷಕ್ಕೆ ಕೂಡ ಒಂದು ಸಚಿವ ಸ್ಥಾನ ಸಿಕ್ಕಿಬಿಡ್ತಾ ಇತ್ತು. ಆದರೆ ಇದಿಷ್ಟಕ್ಕೆ ವಿಸಿಕೆ ತೃಪ್ತಗೊಳ್ಳಿಲ್ಲ. ಅವರು ಇರೋ 2ರಿಗೆ ಒಂದು ಸಚಿವ ಸ್ಥಾನವೂ ಬೇಕು, ಒಂದು ಡೆಪ್ಯೂಟಿ CM ಸ್ಥಾನವೂ ಬೇಕು ಅಂತ ಕೇಳೋದಕ್ಕೆ ಶುರು ಮಾಡಿದ್ರು. ಆ ಬೇಡಿಕೆ ನ್ಯಾಯಸಮ್ಮತ ಅಂತ ಅನ್ನಿಸ್ತಾ ಇರಲಿಲ್ಲ. ಇನ್ನು 3ನೇ ಬೇಡಿಕೆ ಏನು ಅಂದ್ರೆ, ಈಗ ವಿಜಯ್ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ. ಹೀಗಾಗಿ ಅವರು ಒಂದು ಸ್ಥಾನಕ್ಕೆ ಸಹಜವಾಗಿ ರಾಜೀನಾಮೆಯನ್ನು ಕೊಡಬೇಕು. ಸೊ ತಿರುಚಿ ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ ಅಂತ ವಿಜಯ್ ಹೇಳಿದ್ರು. ಆದರೆ ವಿಜಯ್ ಯಾವ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡಬೇಕು, ಯಾವ ಕ್ಷೇತ್ರವನ್ನು ಉಳಿಸ್ಕೋಬೇಕು ಮತ್ತು ಯಾವ ಕ್ಷೇತ್ರವನ್ನ ವಿಸಿಕೆಗೆ ಬಿಟ್ಟು ಕೊಡಬೇಕು ಅನ್ನೋದನ್ನು ಕೂಡ ವಿಸಿಕೆನೇ ನಿರ್ಧಾರ ಮಾಡಿ ವಿಜಯ್ ಮೇಲೆ ಒತ್ತಡ ಹೇರೋದಕ್ಕೆ ಶುರು ಮಾಡ್ತು. ಆ ಕ್ಷೇತ್ರವನ್ನ ನಮಗೆ ಬಿಟ್ಟುಕೊಡಿ, ನಾವು ನಮ್ಮ ಅಭ್ಯರ್ಥಿಯನ್ನ ಅಲ್ಲಿ ಗೆಲ್ಲಿಸ್ಕೋತೀವಿ, ಅದಕ್ಕೆ ನೀವು ಪ್ರಚಾರ ಮಾಡಿ ಗೆಲ್ಲಿಸ್ಕೊಂಡು ಕರ್ಕೊಂಡು ಬನ್ನಿ. ಇಷ್ಟು ನೀವು ಮಾಡೋದಾದರೆ ನಿಮ್ಮ ಸರ್ಕಾರಕ್ಕೆ ನಾವು ಬೆಂಬಲ ಕೊಡ್ತೀವಿ ಅಂತ ಇಲ್ಲಿ ವಿಸಿಕೆ ಹೇಳ್ತಾ ಇದೆ. ಗೆದ್ದಿರೋದಿಬ್ರು. ಈಗ ಸರ್ಕಾರ ರಚನೆಗೆ ಇವರ ಬೆಂಬಲದ ಅಗತ್ಯ ಬಿದ್ದಿದೆ. ಹೀಗಾಗಿ ಉಪಮುಖ್ಯಮಂತ್ರಿ, ಒಂದು ಸಚಿವ ಸ್ಥಾನ, ಜೊತೆಗೆ ಒಂದು ಕ್ಷೇತ್ರವನ್ನು ಸುಲಭವಾಗಿ ಗೆಲ್ಲಿಸಿ ಕೂಡ ಕೊಡಬೇಕು. ಈ ಬೇಡಿಕೆಗಳನ್ನು ಕೇಳಿದ ಮೇಲೆ ಅಲ್ಲಿ ಮಾತುಕತೆಗಳು ವಿಳಂಬ ಆಗೋದಕ್ಕೆ ಶುರುವಾಗಿವೆ. ಮತ್ತಷ್ಟು ಮಗದಷ್ಟು ಚರ್ಚೆಗಳು ಶುರುವಾಗಿವೆ. ವಿಜಯ್ ಪ್ರಮಾಣ ವಚನ ಅನ್ನೋದು ವಿಳಂಬ ಆಗ್ತಾ ಹೋಗ್ತಾ ಇದೆ. ಈ ಎಲ್ಲ ಡ್ರಾಮಾಗಳನ್ನು ನೋಡಿದ ಮೇಲೇನೆ ಪ್ರಮೋದ್ ಮಹಾಜನ್ ಅವರ ಭಾಷಣ ಈ ಸಂದರ್ಭಕ್ಕೆ ತುಂಬಾ ಸೂಕ್ತವಾಗಿದೆ ಅಂತ ಸಾಕಷ್ಟು ಜನಕ್ಕೆ ಅನ್ನಿಸೋದಕ್ಕೆ ಶುರುವಾಗಿರೋದು. ಹಾಗಾದ್ರೆ ಪ್ರಮೋದ್ ಮಹಾಜನ್ ಲೋಕಸಭೆಯಲ್ಲಿ ಏನು ಹೇಳಿದ್ರು ಅದನ್ನು ಕೂಡ ಕೇಳಿಸ್ಕೊಂಡು ಬಿಡಿ. I belong to the single largest party and I am in opposition. He belongs to the second largest party. He is outside the government supporting the government. He is Mr. Ramakant.
ಅತಿ ದೊಡ್ಡ ಪಕ್ಷ ವಿರೋಧ ಪಕ್ಷವಾಗಿ ಕೂತ್ಕೊಂಡಿದೆ. ಎರಡನೇ ಅತಿ ದೊಡ್ಡ ಪಕ್ಷ ಬಾಹ್ಯ ಬೆಂಬಲವನ್ನು ಕೊಡುತ್ತೆ. ಅವರು ಸರ್ಕಾರದೊಳಗೆ ಭಾಗಿಯಾಗೋದಿಲ್ಲ. ಆದರೆ ಒಬ್ಬ ಸದಸ್ಯನನ್ನ ಹೊಂದಿರೋ ಪಕ್ಷ ಸರ್ಕಾರದಲ್ಲಿ ಭಾಗಿಯಾಗುತ್ತೆ, ಮಂತ್ರಿಗಿರಿಯನ್ನ ಪಡ್ಕೊಳ್ಳುತ್ತೆ ಅನ್ನೋ ಅರ್ಥದಲ್ಲಿ ಪ್ರಮೋದ್ ಮಹಾಜನ್ ಅವತ್ತು ಹೇಳಿದ್ರು. ಅದು ದೇವೇಗೌಡರು ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ಸಂಸತ್ತಲ್ಲಿ ಮಹಾಜನ್ ಮಾಡಿದ್ದ ಭಾಷಣದ ತುಣುಕಿದು. ಈ ಭಾಷಣ ನಿಜಕ್ಕೂ ತುಂಬಾ ಚೆನ್ನಾಗಿದೆ. ಇಂಟರ್ನೆಟ್ ಅಲ್ಲಿ ಸಿಗುತ್ತೆ, ಬೇಕಾದ್ರೆ ನೀವು ಅದನ್ನು ಕೇಳಿಸ್ಕೋಬಹುದು. ಗೆಳೆಯರೆ, ತಮಿಳುನಾಡಲ್ಲಿ ಇವತ್ತು ಆಗ್ತಾ ಇರೋದು ಹಾಗೇನೆ. ಅಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಟಿವಿಕೆ. ಆದರೆ ಅವರಿಗೆ ಸರ್ಕಾರ ರಚನೆಗಿನ್ನೂ ಅವಕಾಶ ಸಿಕ್ಕಿಲ್ಲ. ಸಿಗಬೇಕು ಅಂದ್ರೆ ವಿಸಿಕೆ ಅಥವಾ ಬೇರೆ ಯಾವುದಾದ್ರೂ ಸಣ್ಣ ಪಕ್ಷ ಬೆಂಬಲ ಕೊಡಬೇಕು. ಈ ಸಂದರ್ಭದಲ್ಲಿ ಅವರಾದ್ರೂ ಯಾಕೆ ಸುಮ್ಮನೆ ಬೆಂಬಲ ಕೊಡ್ತಾರೆ? ಈ ವಿಷಯದಲ್ಲಿ ತುಂಬಾ ಡಿಸಿಪ್ಲಿನ್ಡ್ ಆಗಿ ಹಾಗೂ ಸಿದ್ಧಾಂತಗಳಿಗೆ ಬದ್ಧವಾಗಿ ವರ್ತಿಸೋದಿಕ್ಕೆ ಎಲ್ಲರೂ ಏನು ಕಮ್ಯುನಿಸ್ಟರ್ ಅಲ್ವಲ್ಲ. ಈಗ ಕಮ್ಯುನಿಸ್ಟ್ ಪಕ್ಷ ವಿಜಯ್ಗೆ ಬೆಂಬಲವನ್ನು ಕೊಟ್ಟಿದೆ. ಅದಕ್ಕೆ ಅವರು ಕೊಡ್ತಾ ಇರೋ ಕಾರಣ DMK AIADMK ಜೊತೆ ಸೇರಿ ಸರ್ಕಾರ ರಚನೆ ಮಾಡೋ ಇಂಗಿತವನ್ನು ವ್ಯಕ್ತಪಡಿಸ್ತಂತೆ. AIADMK ಸರ್ಕಾರ ರಚನೆ ಮಾಡುತ್ತೆ, ಅದಕ್ಕೆ DMK ಮತ್ತು ಮಿತ್ರ ಪಕ್ಷಗಳು ಬಾಹ್ಯ ಬೆಂಬಲವನ್ನು ಕೊಡೋ ಬಗ್ಗೆ ಮಾತುಕತೆಗಳು ನಡೆದವು. AIADMK ಜೊತೆ ಹೋಗೋದು ಜನಾದೇಶದ ವಿರುದ್ಧ ಆಗುತ್ತೆ. ಹೀಗಾಗಿ ನಾವು ಅತಿ ದೊಡ್ಡ ಪಕ್ಷವಾಗಿ ಆಯ್ಕೆಯಾಗಿರುವ TVKಗೆ ಬಾಹ್ಯ ಬೆಂಬಲವನ್ನು ಕೊಡ್ತಾ ಇದ್ದೀವಿ, ಬೇಷರತ್ ಬೆಂಬಲವನ್ನು ನಾವು ಕೊಡ್ತಾ ಇದ್ದೀವಿ. ಸರ್ಕಾರದಲ್ಲಿ ನಾವು ಭಾಗಿಯಾಗೋದಿಲ್ಲ, ಆದರೆ ವಿಶ್ವಾಸ ಮತದ ಸಂದರ್ಭದಲ್ಲಿ ಸರ್ಕಾರದ ಪರ ಮತ ಚಲಾವಣೆ ಮಾಡ್ತೀವಿ ಅನ್ನೋದು ಕಮ್ಯುನಿಸ್ಟರು ಹೇಳಿರೋ ಮಾತು. ಇಲ್ಲಿಯವರೆಗೆ ಅವರ ನಿರ್ಧಾರ ಸರಿಯಾಗೇ ಇದೆ. ಆದರೆ ಕಾಂಗ್ರೆಸ್ ನಮಗೆ 2 ಮಂತ್ರಿಗಿರಿಗಳು ಬೇಕು ಅಂತ ವ್ಯಾಪಾರ ಮಾಡ್ಕೊಂಡು TVK ಜೊತೆ ಸೇರಿದೆ. ಇನ್ನು ವಿಸಿಕೆ ಕಾಂಗ್ರೆಸ್ಗಿಂತ ಒಂದು ಹೆಜ್ಜೆ ಮುಂದಕ್ಕಿಟ್ಟಿದೆ. ಅವರಿಗೆ ಉಪಮುಖ್ಯಮಂತ್ರಿ ಹುದ್ದೆ ಕೂಡ ಬೇಕು, ಹಾಗೆ ಒಂದು ಸಚಿವ ಸ್ಥಾನವೂ ಬೇಕು. ಹೀಗಾಗಿ ಇಲ್ಲಿ ವಿಸಿಕೆ ಯಾವ ನಿರ್ಧಾರವನ್ನು ತಗೊಳ್ಳುತ್ತೆ ಅನ್ನೋದ್ರ ಮೇಲೆ ತಮಿಳುನಾಡಲ್ಲಿ ವಿಜಯ್ ಸರ್ಕಾರ ರಚನೆ ಆಗುತ್ತಾ ಇಲ್ವಾ ಅನ್ನೋದು ಡಿಪೆಂಡ್ ಆಗುತ್ತೆ. ಇನ್ನು IUML ಅಂದರೆ ಮುಸ್ಲಿಂ ಲೀಗ್ ವಿಜಯ್ ಪಕ್ಷಕ್ಕೆ ಬೆಂಬಲವನ್ನು ಕೊಡೋದಕ್ಕೆ ನಿರಾಕರಿಸಿದೆ. ಅವರು DMK ಜೊತೆಗೆ ನಾವು ನಿಂತ್ಕೋತೀವಿ ಅಂತ ಹೇಳಿದ್ದಾರೆ. DMKಯ ಇನ್ನುಳಿದ ಮಿತ್ರ ಪಕ್ಷಗಳು ಕೂಡ DMK ಜೊತೆ ನಿಲ್ಲೋ ಮಾತಾಡ್ತಾ ಇವೆ. ಈ ಮಧ್ಯೆ DMK ನಾಯಕ ಇಳಂಗೋವನ್ TVK ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರ ರಚನೆಗೆ ಬೇಕಾಗುವ ಬಹುಮತವನ್ನ ಒಗ್ಗೂಡಿಸಿಕೊಂಡು ಆ ನಂತರ ವಿಜಯ್ ರಾಜ್ಯಪಾಲರನ್ನ ಭೇಟಿ ಮಾಡಲಿ, ಅದು ಬಿಟ್ಟು ಪದೇ ಪದೇ ರಾಜ್ಯಪಾಲರನ್ನ ಭೇಟಿ ಮಾಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಅಂತ DMK ಹೇಳಿದೆ. ಹಾಗೆ ಒಂದೇ ಒಂದು ಕ್ಷೇತ್ರವನ್ನು ಗೆದ್ದಿರುವ AMMK ನಿನ್ನೆ ಬಹುದೊಡ್ಡ ರಾಜಕೀಯ ಡ್ರಾಮಾಗೆ ಕಾರಣ ಆಯ್ತು. ಆ ಪಕ್ಷದ ಶಾಸಕ ಕಾಮರಾಜ್ ಮೊದಲಿಗೆ TVK ಪಕ್ಷಕ್ಕೆ ಬೆಂಬಲವನ್ನು ಸೂಚಿಸುವ ಪತ್ರಕ್ಕೆ ಸಹಿ ಮಾಡಿಕೊಟ್ರು. ಅದಾದ ಕೆಲವೇ ಗಂಟೆಗಳಲ್ಲಿ ಪಕ್ಷದ ನಾಯಕ TTV ದಿನಕರ್ ಮಾಧ್ಯಮಗಳ ಮುಂದೆ ಬಂದರು. ನಾವು TVKಗೆ ಬೆಂಬಲವನ್ನು ಕೊಟ್ಟಿಲ್ಲ, ಆ ಇಡೀ ಪತ್ರ ನಕಲಿ ಪತ್ರ, ನಮ್ಮ ಶಾಸಕನ ಸಹಿಯನ್ನ ನಕಲು ಮಾಡಲಾಗಿದೆ ಅಥವಾ ಅಲ್ಲಿ ಕುದುರೆ ವ್ಯಾಪಾರ ನಡೆದಿದೆ ಅನ್ನೋ ಆರೋಪಗಳನ್ನು ಮಾಡ್ತಾ ಅವರು ಗವರ್ನರನ್ನು ಭೇಟಿ ಮಾಡಿದರು ಮತ್ತು ನಾವು TVKಗೆ ಬೆಂಬಲವನ್ನು ಕೊಟ್ಟಿಲ್ಲ ಅಂತ ಗವರ್ನರ್ಗೆ ತಿಳಿಸಿ ಆ ರೀತಿಯ ಪತ್ರವೊಂದನ್ನು ಕೊಡೋದ್ರ ಜೊತೆ AIADMK ನಾಯಕ ಪಳನಿಸ್ವಾಮಿಗೆ ಸರ್ಕಾರ ರಚನೆಗೆ ಆಹ್ವಾನವನ್ನು ಕೊಡಿ ಅನ್ನೋ ಮನವಿಯನ್ನು ಕೂಡ ಗವರ್ನರ್ಗೆ ದಿನಕರನ್ನು ಕೊಟ್ಟರು. ಅಲ್ಲಿಗೆ ವಿಜಯ್ ಸರ್ಕಾರ ರಚಿಸದ ಹಾಗೆ ತಡೆಯುವ ಮತ್ತು DMK ಮತ್ತು AIADMK ಜೊತೆಗೂಡಿ ಸರ್ಕಾರವನ್ನು ರಚಿಸುವ ಪ್ರಯತ್ನವೊಂದು ಸದ್ದಿಲ್ಲದೆ ತೆರೆಮರೆಯಲ್ಲಿ ನಡೀತಿದೆ ಅನ್ನೋದು ಖಚಿತ ಆಯಿತು. ಅದನ್ನೇ ಕಮ್ಯುನಿಸ್ಟರು ಕೂಡ ಹೇಳಿದ್ರು. ಜೊತೆಗೆ ಈ ವಿಸಿಕೆಯ ಈಡೇರದ ಬೇಡಿಕೆಗಳ ಹಿಂದೆ ಕೂಡ DMK AIADMKಗಳ ಮೈತ್ರಿಯ ವಾಸನೆ ಬರೋದಕ್ಕೆ ಶುರುವಾಯಿತು. ಇನ್ನು ಇಷ್ಟೆಲ್ಲ ಆಗ್ತಾ ಇರುವಾಗ ಮತ್ತೊಂದು ಕಡೆ ತೆರೆಮರೆಯಲ್ಲಿ ಸಂಧಾನದ ಮಾತುಕತೆಗಳು, ವ್ಯಾಪಾರಗಳು ಇವೆಲ್ಲ ಜೋರಾಗಿ ನಡೀತಾ ಇದ್ವು. ಕಡೆ ಕ್ಷಣದಲ್ಲಿ ಮತ್ತೆ ವಿಸಿಕೆ ವಿಜಯ್ ಪಕ್ಷಕ್ಕೆ ಬೆಂಬಲ ಕೊಡೋದಕ್ಕೆ ಒಪ್ಪುತ್ತಾ ಇದೆ ಅನ್ನೋ ಸುದ್ದಿಗಳು ಕೂಡ ಬರತೊಡಗಿದ್ವು. ಆದ್ರೆ ಅದ್ಯಾವುದೂ ಕೂಡ ಬೆಂಬಲ ಪತ್ರ ಸಿಗೋವರೆಗೆ ಮತ್ತು ವಿಜಯ್ ಮತ್ತೆ ಗವರ್ನರ್ಗೆ ಆ ಬೆಂಬಲ ಪತ್ರವನ್ನ ಸಲ್ಲಿಸುವವರೆಗೆ ಖಚಿತ ಸುದ್ದಿಗಳು ಹಾಗೂ ಇದು ಹೀಗೆ ಆಗಿದೆ ಅಂತ ಹೇಳೋದಕ್ಕೆ ಸಾಧ್ಯ ಆಗದ ಪರಿಸ್ಥಿತಿಯಲ್ಲಿದೆ. ಇನ್ನು ವಿಸಿಕೆಯ ಸಿಟ್ಟಿಗೆ ಕಾರಣ ಆದ ಅಂಶಗಳ ಪೈಕಿ ಒಂದು, ವಿಜಯ್ ಅವರನ್ನ ಆರಂಭದಲ್ಲೇ ಸಂಪರ್ಕಿಸಲಿಲ್ಲ. ಕಾಂಗ್ರೆಸ್ ಜೊತೆ ಕಮ್ಯುನಿಸ್ಟ್ ಪಕ್ಷಗಳ ಜೊತೆ ಮಾತನಾಡಿದ ಹಾಗೆ ವಿಸಿಕೆ ಜೊತೆ ಮಾತುಕತೆಗಳನ್ನು ಮಾಡಲಿಲ್ಲ. ಬದಲಿಗೆ ತುಂಬಾ ನಿರ್ಲಕ್ಷ್ಯದಿಂದ ವಾಟ್ಸಪ್ ಮೂಲಕ ಬೆಂಬಲವನ್ನು ಬಯಸಿದ್ರು ಅನ್ನೋದು ಇಲ್ಲಿ ವಿಸಿಕೆಯ ಸಿಟ್ಟಿಗೆ ಕಾರಣ ಆಗಿತ್ತು. ಆದರೆ ಈಗ ವಿಸಿಕೆಯ ಬೆಂಬಲ ಎಷ್ಟು ಅನಿವಾರ್ಯ ಅನ್ನೋದು ಅರ್ಥ ಆದ ಮೇಲೆ ಖುದ್ದು ತಳಪತಿ ವಿಸಿಕೆ ಕಚೇರಿಲಿ ತೋಳ್ ತಿರುಮಾವಲನ್ ಅವರನ್ನ ಭೇಟಿ ಮಾಡಿ ಚರ್ಚೆಗಳನ್ನು ಮಾಡ್ತಾರೆ, ರಿಕ್ವೆಸ್ಟ್ ಮಾಡ್ಕೋತಾರೆ, ಅವರ ಬೇಡಿಕೆಗಳನ್ನು ಸ್ವಲ್ಪ ಮಟ್ಟಿಗೆ ಈಡೇರಿಸೋ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಹೀಗಾಗಿ ಅಲ್ಲಿ ತೋಳ್ ತಿರುಮಾವಲನ್ ವಿಜಯ್ ಪಕ್ಷಕ್ಕೆ ಬೆಂಬಲವನ್ನ ಕೊಡಲೂಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಇದೆಲ್ಲದರ ನಡುವೆ TVK ಪಕ್ಷದ ಕಾರ್ಯಕರ್ತರೊಬ್ಬರು ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದ್ದಾರೆ. ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರಿಗೆ TVKಯ ನಾಯಕ ವಿಜಯ್ಗೆ ಸರ್ಕಾರ ರಚನೆ ಮಾಡೋದಕ್ಕೆ ಆಹ್ವಾನಿಸುವಂತೆ ನಿರ್ದೇಶನಗಳನ್ನು ಕೊಡಿ ಅಂತ ಅವರು ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ದಾರೆ.
ಇನ್ನು ಸದ್ಯದ ಪರಿಸ್ಥಿತಿಯಲ್ಲಿ ವಿಸಿಕೆ ಬೆಂಬಲವನ್ನು ಕೊಡಬೇಕು ಅಥವಾ DMKಯ ಮತ್ತಿನ್ಯಾವುದಾದರೂ ಮಿತ್ರ ಪಕ್ಷ ವಿಜಯ್ ಕೈ ಹಿಡಿಬೇಕು. ಹಾಗಾಗದೇ ಇದ್ರೆ ಸರ್ಕಾರ ರಚನೆಗೆ ವಿಜಯ್ಗೆ ಖಂಡಿತ ಅಡ್ಡಿ ಉಂಟಾಗುತ್ತೆ. ಇನ್ನು AIADMK ಮತ್ತು DMKಗೆ ಕೂಡ ಅಲ್ಲಿ ಸಂಪೂರ್ಣ ಬಹುಮತ ಇದೆ ಅಂತಲ್ಲ, ಆದರೂ AIADMK ಸರ್ಕಾರ ರಚನೆ ಮತ್ತು ಅದಕ್ಕೆ DMK ಬಾಹ್ಯ ಬೆಂಬಲವನ್ನ ಕೊಡೋ ಮಾತುಗಳು ಕೇಳಿ ಬರ್ತಾ ಇವೆ. ಗೆಳೆಯರೆ, ಈ ಬಾಹ್ಯ ಬೆಂಬಲದ ಬಗ್ಗೆ ಕೂಡ ಪ್ರಮೋದ್ ಮಹಾಜನ್ ಅವರ ಪಾರ್ಲಿಮೆಂಟ್ ಭಾಷಣದಲ್ಲಿ ತುಂಬಾ ಅದ್ಭುತವಾಗಿ ವಿಡಂಬನಾತ್ಮಕವಾಗಿ ಹೇಳಿದ್ದಾರೆ. ಬಾಹ್ಯ ಬೆಂಬಲ ಅಂದ್ರೆ ಯಾರನ್ನಾದರೂ ಏಣಿಯ ತುದಿಗೆ ಏರಿಸಿ ಏಣಿಯನ್ನ ಹಿಡ್ಕೊಂಡಿದ್ದವನು ಆ ಏಣಿ ಕೈ ಬಿಡೋದು ಅಂತ ಅರ್ಥ. ಈ ಹಿಂದೆ ಸಾಕಷ್ಟು ಬಾಹ್ಯ ಬೆಂಬಲಗಳ ಸಂದರ್ಭದಲ್ಲಿ ಆ ಥರದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೇಂದ್ರದಲ್ಲಿ ದೇವೇಗೌಡರ ಸರ್ಕಾರ ಪತನಕ್ಕೆ ಕಾರಣ ಆಗಿದ್ದು ಕೂಡ ಅವತ್ತು ಕಾಂಗ್ರೆಸ್ ಕೊಟ್ಟಿದ್ದ ಬಾಹ್ಯ ಬೆಂಬಲನೇ. ಈಗ ಕಮ್ಯುನಿಸ್ಟರು ವಿಜಯ್ ಪಕ್ಷಕ್ಕೆ ಬಾಹ್ಯ ಬೆಂಬಲ ಕೊಟ್ಟಿದ್ದಾರೆ. ಅಕಸ್ಮಾತ್ ವಿಜಯ್ ಸರ್ಕಾರ ರಚನೆ ಸಾಧ್ಯ ಆಗದೇ ಇದ್ರೆ AIADMK ಸರ್ಕಾರ ರಚನೆ ಮಾಡೋದಕ್ಕೆ DMK ಅಲ್ಲಿ ಬಾಹ್ಯ ಬೆಂಬಲವನ್ನು ಕೊಡುತ್ತೆ. ಇಲ್ಲಿ DMK ಮತ್ತು AIADMKಗಳು ಯಾವುದೇ ಕಾರಣಕ್ಕೂ ವಿಜಯ್ ಸರ್ಕಾರವನ್ನು ರಚನೆ ಮಾಡಬಾರದು ಅಂತ ಬಯಸ್ತಾ ಇವೆ. ಆ ಎರಡೂ ಪಕ್ಷಗಳು ತಮಿಳುನಾಡಿನ ಮತದಾರನಿಂದ ಈ ಬಾರಿ ತಿರಸ್ಕೃತಗೊಂಡಿವೆ. ಹೆಚ್ಚು ಕಡಿಮೆ ಎರಡು ಒಂದೇ ರೀತಿಯ ಪಕ್ಷಗಳೇ. ಅತಿ ಹೆಚ್ಚು ಭ್ರಷ್ಟಾಚಾರದ ಆರೋಪಗಳನ್ನು ಹೊತ್ತ ಪಕ್ಷಗಳು. ಸುಮಾರು 59 ವರ್ಷಗಳಿಂದ ಈ ಎರಡೇ ಪಕ್ಷಗಳು ತಮಿಳುನಾಡನ್ನು ನಿರಂತರವಾಗಿ ಆಳ್ತಾ ಬರ್ತಾ ಇವೆ. ಈಗ ಅಧಿಕಾರ ಈ ಇಬ್ಬರನ್ನ ಬಿಟ್ಟು ಮೂರನೆಯವರ ಪಾಲಾದರೆ ಮುಂದೆ ಏನಾಗುತ್ತೋ ಅನ್ನೋ ಅತಂತ್ರ ಕೂಡ ಇವರನ್ನ ಕಾಡೋದಕ್ಕೆ ಶುರುವಾಗಿರುತ್ತೆ. ಹೀಗಾಗಿ ಹೊಸ ಸರ್ಕಾರವೊಂದು ಅಲ್ಲಿ ರಚನೆ ಆಗದ ಹಾಗೆ ಈ ಎರಡೂ ಪಕ್ಷಗಳು ತಮ್ಮ ಶಕ್ತಿ ಮೀರಿ ಪ್ರಯತ್ನವನ್ನಂತೂ ಮಾಡುತ್ತವೆ. ಇಲ್ಲಿ ವಿಜಯ್ ಸರ್ಕಾರ ರಚನೆ ಮಾಡ್ತಾರಾ ಅಥವಾ DMK AIADMKಗಳ ಸರ್ಕಾರ ರಚನೆ ಆಗುತ್ತಾ? ಯಾವುದೇ ಸರ್ಕಾರ ರಚನೆ ಆದರೂ ಅದರ ಆಯಸ್ಸಂತೂ ಗಟ್ಟಿ ಇರೋದು ಡೌಟ್. ಇದು ಗೆಳೆಯರೆ ತಮಿಳುನಾಡಿನ ಒಂದಷ್ಟು ಬೆಳವಣಿಗೆಗಳ ಕುರಿತಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.